ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಮಾತಿನಂತೆ ನಾವು ಸೇವಿಸುವ ಆಹಾರ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ. ಹೀಗಾಗಿ ಆರೋಗ್ಯ ಇಲಾಖೆಯು ಆಯ್ದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ವಿಶೇಷ ಪೌಷ್ಟಿಕ ಆಹಾರ ಪರಿಚಯಿಸಿದೆ. ಈ ಆಹಾರವು ರೋಗಿಗಳ ಆರೋಗ್ಯ ವೃದ್ಧಿಗೂ ಪೂರಕವಾಗಿದ್ದು ನಿತ್ಯ ವೈವಿಧ್ಯಮಯ ಊಟ ತಿಂಡಿ ನೀಡಲಾಗುತ್ತಿದೆ. ಇಸ್ಕಾನ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆಯು ರೂಪಿಸಿರುವ ಈ ಯೋಜನೆಗೆ 2025 ಸೆಪ್ಟೆಂಬರ್ನಲ್ಲಿ ಚಾಲನೆ ನೀಡಲಾಗಿತ್ತು. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆ, ಜಯನಗರ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಸರ್ ಸಿ.ವಿ. ರಾಮನ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಯೋಜನೆ ಪರಿಚಯಿಸಲಾಗಿತ್ತು. ಈ ಯೋಜನೆಯಡಿ ರೋಗಿಗಳಿಗೆ ರಾಗಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್, ಪಲ್ಯ, ಸೋಯಾ ಚಂಕ್ಸ್, ಹಾಲು, ಹಣ್ಣು, ಮೊಸರು, ಬಿಸ್ಕತ್, ಚಿಕ್ಕಿಯನ್ನು ನೀಡಲಾಗುತ್ತದೆ. ಬೆಳಿಗ್ಗೆ 8 ಗಂಟೆಗೆ ತಿಂಡಿ, ಮಧ್ಯಾಹ್ನ 11 ಗಂಟೆ ವೇಳೆಗೆ ಮಜ್ಜಿಗೆ, ಹಾಲು, ಹಣ್ಣನ್ನು ನೀಡಲಾಗುತ್ತದೆ. ಮಧ್ಯಾಹ್ನ 12 ಗಂಟೆಯ ಬಳಿಕ ಊಟ, ಸಂಜೆ 4 ಗಂಟೆಯ ಬಳಿಕ ಹಾಲು ಅಥವಾ ಚಹಾದ ಜೊತೆಗೆ ಬಿಸ್ಕತ್ತು ಅಥವಾ ಚಿಕ್ಕಿ, ರಾತ್ರಿ 7:30 ಬಳಿಕ ಊಟವನ್ನು ಒದಗಿಸಲಾಗುತ್ತಿದೆ. 4 ಮಂತ್ ಆಯಿತು ನಾವು ಇಲ್ಲಿ ಸಿ.ವಿ. ರಾಮನ್ ಹಾಸ್ಪಿಟಲಲ್ಲಿ ಊಟನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಹಾಸ್ಪಿಟಲಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅಷ್ಟೇ ಹೈಜಿನಿಕ್ ಆಗಿ ತುಂಬ ರುಚಿಕಟ್ಟಾಗಿ ಹಾಗೆ ಬಿಸಿ ಬಿಸಿ ಇವರಿಗೆ ನಾವು ಒಂದು ಊಟವನ್ನು ಕೊಡ್ತಾ ಇದ್ದೀವಿ. ಆಸ್ಪತ್ರೆಗಳಲ್ಲಿ ದೈನಂದಿನ ಆಹಾರ ಮೆನುವನ್ನು ಪ್ರದರ್ಶಿಸಿ ಅದೇ ಪ್ರಕಾರ ನೀಡಲಾಗುತ್ತಿದೆ. ಇಸ್ಕಾನ್ನಿಂದ ಊಟ ತಿಂಡಿ ಬಂದ ಬಳಿಕ ಅವುಗಳ ಮಾದರಿಯನ್ನು ಆಸ್ಪತ್ರೆಯ ಮುಖ್ಯಸ್ಥರಿಗೆ ಮೊದಲು ಒದಗಿಸಿ ಪರಿಶೀಲಿಸಿದ ಬಳಿಕ ರೋಗಿಗಳಿಗೆ ವಿತರಿಸಲಾಗುತ್ತಿದೆ. ಆಹಾರ ಪದಾರ್ಥಗಳ ಪ್ರತಿ ಕಂಟೈನರ್ ಮೇಲೂ ಅಗತ್ಯ ವಿವರ ನಮೂದಿಸಲಾಗುತ್ತಿದೆ. ವಾರ್ಡ್ಗಳಿಗೆ ಹಾಗೂ ರೋಗಿಗಳು ಇದ್ದಲ್ಲಿಯೇ ತೆರಳಿ ಊಟ ತಿಂಡಿ ವಿತರಿಸಲಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳ ಊಟಗಳಿಗೆ ಮೂಗು ಮುರಿಯುತ್ತಿದ್ದ ರೋಗಿಗಳು ಈಗ ವಿಶೇಷ ಪೌಷ್ಟಿಕ ಆಹಾರವನ್ನು ಸಂತೋಷದಿಂದ ಸೇವಿಸುತ್ತಿದ್ದಾರೆ. ಊಟ ಬೆಳಗ್ಗೆ ಲಂಚು, ಸ್ನ್ಯಾಕ್ಸು ಈ ಥರ ಮಕ್ಕಳಿಗೆ ಏನೇನು ಬೇಕಿದೋ ಒಳ್ಳೆ ಊಟ ಸಿಗ್ತಾ ಇದೆ. ನಾವು ಬಂದಿದ್ದರಿಂದ ಇಲ್ಲೇ ಈ ಊಟನೇ ತಿಂತಾ ಇದ್ದೀವಿ. ಒಳ್ಳೆ ಹೆಲ್ತಿ ಊಟನೇ ಕೊಡ್ತಾ ಇದ್ದಾರೆ. ಊಟ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಊಟನೂ ಬರುತ್ತೆ, ಬಿಸಿ ಬಿಸಿ ಬರುತ್ತೆ, ಟೇಸ್ಟು ಇದೆ, ಚೆನ್ನಾಗೇ ಇದೆ. ಟೈಮ್ ಕರೆಕ್ಟಾಗಿ ಬಂದು ಕೊಡ್ತಾ ಇದ್ದಾರೆ. ನಮ್ಮ ಆಸ್ಪತ್ರೆಯಲ್ಲಿರೋಂಥ ರೋಗಿಗಳಿಗೆ ಒಳ್ಳೆ ದಷ್ಟಪುಷ್ಟವಾದ ಆಹಾರ ಮತ್ತು ಅವ್ರಿಗೆ ಆರೋಗ್ಯಕ್ಕೆ ಯಾವ ರೀತಿಯಾದ ಆಹಾರ ಬೇಕೋ ಆ ಥರದ್ದು ನಾವು ಇಲ್ಲಿ ಇಸ್ಕಾನ್ ಇಂದ ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಸಾಮಾನ್ಯ ಆಹಾರ ಕ್ರಮದ ಜೊತೆಗೆ ಚಿಕಿತ್ಸಾ ಆಹಾರ ಕ್ರಮವನ್ನು ಯೋಜನೆಯಡಿ ರೂಪಿಸಲಾಗಿದೆ. ಈಗ 4 ಥರ ಮಕ್ಕಳಿಗೆ ಇರ್ಬೋದು, ಆಮೇಲೆ ಹೈಪರ್ಟೆನ್ಸಿವ್ ಡಯಾಬಿಟಿಸ್ಗೆ ಸಪ್ರೇಟು, ಆಮೇಲೆ ಪ್ರೆಗ್ನೆಂಟ್ ಮದರ್ಸ್ಗೆ ಸಪ್ರೇಟು, ಇನ್ನೊಂದು ಜನರಲ್ ಡಯಟು, ಈ ಥರ 4 ಥರದ ಡಯಟು ಈಗ ಅವ್ರು ಸಪ್ಲೈ ಮಾಡ್ತಾ ಇದ್ದಾರೆ. ಆಮೇಲೆ ಒಂದೊಂದು ದಿನ ಕೂಡ ಒಂದೊಂದು ಮೆನು ಚೇಂಜ್ ಆಗ್ತಾ ಇದೆ. ಆರೋಗ್ಯಪೂರ್ಣ ಸಮುದಾಯವನ್ನು ನಿರ್ಮಿಸುವಲ್ಲಿ ಇಲಾಖೆಯು ಇಟ್ಟಿರುವ ಈ ಹೆಜ್ಜೆಯು ಪುಟ್ಟದಾದರೂ ಪರಿಣಾಮ ಬೀರುವಂತದ್ದಾಗಿದೆ. ಆದ್ದರಿಂದ ಆಯ್ದ ಆಸ್ಪತ್ರೆಗಳಲ್ಲಿ ನೀಡುವ ಪೌಷ್ಟಿಕ ಆಹಾರ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಿಗುವಂತಾಗಬೇಕಿದೆ.